ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಳ್ಳಾರಿ ಗಲಾಟೆಯಲ್ಲಿ ಜನಾರ್ದನ್ ರೆಡ್ಡಿಗೆ HDK ಬೆಂಬಲ. ಕುಮಾರಸ್ವಾಮಿಗೆ ಕರೆ ಮಾಡಿ ಧನ್ಯವಾದ ಹೇಳಿದಂತ ರೆಡ್ಡಿ. ಬಳ್ಳಾರಿ ಗಲಾಟೆ ವಿಚಾರದಲ್ಲಿ ರೆಡ್ಡಿಗೆ HD ಕುಮಾರಸ್ವಾಮಿ ಬೆಂಬಲ ನೀಡಿದ್ರು. ನಿನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು. ಕುಮಾರಸ್ವಾಮಿಗೆ ಕರೆ ಮಾಡಿ ಜನಾರ್ದನ್ ರೆಡ್ಡಿ ಧನ್ಯವಾದ ಹೇಳಿದ್ದಾರೆ. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕುಮಾರಣ್ಣ, ನನ್ನ ತಲೆ ಕಾಯುವಂಥ ಕೆಲಸವನ್ನ ಮಾಡಿದ್ದೀರಿ ಅಂತ ಗಾಲಿ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಹೇಳಿದರು. ಡೋಂಟ್ ವರಿ ಬ್ರದರ್, ಧೈರ್ಯವಾಗಿರಿ, ಏನೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ, ಒಟ್ಟಾಗಿ ಹೋರಾಟ ಮಾಡೋಣ, ಜೊತೆಯಲ್ಲೇ ರಾಜಕಾರಣ ಮಾಡೋಣ ಅಂತ HDK ಹೇಳಿದ್ದಾರೆ. ಡೋಂಟ್ ವರಿ ಬ್ರದರ್, ಎಲ್ಲವೂ ಕೂಡ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ರೆಡ್ಡಿ ಪರವಾಗಿ HDK ನಿಂತಿದ್ದಕ್ಕೆ ಕರೆ ಮಾಡಿ ಧನ್ಯವಾದ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಲದು ಕುಮಾರಣ್ಣ ಅಂತ ಹೇಳಿದ್ದಾರೆ. ನನ್ನ ತಲೆ ಕಾಯುವಂಥ ಕೆಲಸ ಮಾಡಿದ್ದೀರಿ ಅಂತ ಕೂಡ ರೆಡ್ಡಿ ಹೇಳಿದಾಗ, ಡೋಂಟ್ ವರಿ ಬ್ರದರ್, ಧೈರ್ಯವಾಗಿರಿ, ಏನಾಗಲ್ಲ, ಒಳ್ಳೆಯದೇ ಆಗುತ್ತೆ, ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ರಾಜಕಾರಣ ಮಾಡೋಣ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ. ಇನ್ನು ಬಳ್ಳಾರಿ ಗಲಾಟೆ ಖಂಡಿಸಿ ವಿಪಕ್ಷ ಬಿಜೆಪಿ ಸಮರ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. CBI ತನಿಖೆಗೆ ಆಗ್ರಹಿಸಲು ಬಿಜೆಪಿ ಹೋರಾಟ. ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ನಿನ್ನೆ ಕೋರ್ ಕಮಿಟಿ ಸಭೆ ಕೂಡ ಆಯಿತು ಬೆಂಗಳೂರಿನಲ್ಲಿ. ಇದರಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ನಾವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ CBI ತನಿಖೆಗೆ ಆಗ್ರಹಿಸ್ತಿದ್ದಾರೆ ಬಿಜೆಪಿಯವರು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದೊಡ್ಡ ಪ್ಲಾನ್ ಅನ್ನು ಮಾಡಿರೋದು. ನಮ್ಮ ಪ್ರತಿನಿಧಿ ಬಳ್ಳಾರಿಯಿಂದ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ವಿನಾಯಕ್, ಈಗ ಏನು ಘಟನೆ ಆಯಿತು 1ನೇ ತಾರೀಕು, ಅಲ್ಲಿಂದ ನಾವು ವಿಡಿಯೋಗಳನ್ನು ಗಮನಿಸಿದ್ರೆ ಒಂದಷ್ಟು ಮಹಿಳೆಯರು ಕೂಡ ಅಲ್ಲಿ ಬಂದಿರೋದು, ರೋಷಾವೇಶ ತೋರಿಸ್ತಿರೋದು ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು, ಇವತ್ತು DCM DK ಶಿವಕುಮಾರ್ ಬಳ್ಳಾರಿಗೆ ಬರ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ HD ಕುಮಾರಸ್ವಾಮಿ ಕೂಡ ನೆನ್ನೆ ಒಂದಷ್ಟು ಲೆಕ್ಕ ಕೂಡ ಕೇಳಿದರು. ಓವರ್ ಆಲ್ ಬಳ್ಳಾರಿಯ ಡೆವಲಪ್ಮೆಂಟ್ಸ್ ಏನು, ಎಷ್ಟೊತ್ತಿಗೆ DCM ಬರ್ತಾರೆ, ಜೊತೆಗೆ ಈಗ ವೈರಲ್ ಆಗ್ತಿರುವಂಥ ವಿಡಿಯೋಗಳ ವಿಚಾರ. ವಿನಾಯಕ್. ಖಂಡಿತ ಅವಿನಾಶ್, ಏನು 1ನೇ ತಾರೀಕು 8:30 ಸುಮಾರಿಗೆ ಏನು ಬ್ಯಾನರ್ ಗಲಾಟೆ ಆರಂಭ ಆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ರೋಷಾವೇಶ ಮೆರೆದಿದ್ದಾರೆ, ಅದೇ ರೀತಿಯಾಗಿ BJP ಕಾರ್ಯಕರ್ತರು ಕೂಡ ಅಷ್ಟೇ ರೋಷಾವೇಶ ಮೆರೆದಿದ್ದಾರೆ ಅನ್ನೋ ಬಗ್ಗೆ ಈಗ ವಿಡಿಯೋ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಹಿಳಾ ಕಾರ್ಯಕರ್ತರು ಕೂಡ ತೊಡೆ ತಟ್ಟುವ ಮೂಲಕವಾಗಿ ಕಾಂಗ್ರೆಸ್ ಕರ್ತರನ್ನ ಒಂದು ರೀತಿ ಗಲಭೆಗೆ ಪ್ರಚೋದನೆ ನೀಡಿದ ಅನ್ನೋ ನಿಟ್ಟಿನಲ್ಲಿ ಕೂಡ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಮಹಿಳೆಯನ್ನು ಕೂಡ ಗಮನಿಸಿರ್ಬೋದು, ಅವಳು ನೇರವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಏನು ಖಾರದ ಪುಡಿಯನ್ನು ಎರಚ್ತಾರೆ. ಅದು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಒಂದು ಬಡಿಗೆಯನ್ನು ಹಿಡ್ಕೊಂಡು ನಿಂತ್ಕೊಂಡಿರ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಗ್ತಾ ಇರೋದು. ಅಂದರೆ ಇಲ್ಲಿ ಇಬ್ಬರು ಕೂಡ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು, ಇಬ್ಬರು ಕೂಡ ಪ್ರಚೋದನೆಗೆ ಇನ್ನು ಗಲಾಟೆಗೆ ಪ್ರಮುಖವಾಗಿ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಜೊತೆಗೆ ಇವತ್ತು ಏನು ಮೃತ ರಾಜಶೇಖರ್ ಮನೆಗೆ DCM DK ಅವರು ಬರ್ತಾ ಇದ್ದಾರೆ, ಬಂದು ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ. ಅಂದರೆ ಘಟನೆ ಬಗ್ಗೆ ಆಗಿರ್ತಕ್ಕಂತಹ ಹಾನಿಯ ಬಗ್ಗೆ ಮತ್ತು ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರಿಗೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನಗೊಂಡ ನಂತರದಲ್ಲಿ ಅವರು ನೇರವಾಗಿ ಅಧಿಕಾರಿಗಳ ಸಭೆಯನ್ನು ಕರೀತಾರೆ. ಅಂದರೆ ಇಲ್ಲಿ ಬಳ್ಳಾರಿಯಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಇರತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಜೊತೆಗೆ ಈ ಘಟನೆ ಬಗ್ಗೆ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ನಂತರದಲ್ಲಿ ಏನು ತಮ್ಮ ಶಾಸಕರಿಗೆ ಕೂಡ ಧೈರ್ಯ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನ ಕೊಂಡಿರ್ತಾರೆ. ಇದ್ರ ಜೊತೆಗೆ ಏನು ಮೃತನ ಕುಟುಂಬಕ್ಕೆ 20 ಲಕ್ಷ ಹಣ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಅಂದರೆ ಬಿಜೆಪಿ ಒಂದು ಲೆಕ್ಕವನ್ನು ಕೇಳುವಂಥ ಪ್ರಯತ್ನ ಕೂಡ ನಡೆದಿರುವಂಥದ್ದು. ಅಂದರೆ ಇಲ್ಲಿ 25 ಲಕ್ಷಕ್ಕೆ ಹಣ ಯಾವ ರೀತಿ ಬಂತು, ಪಕ್ಷದಿಂದ ಕೊಟ್ಟಿದ್ದಾರೆ ಅಥವಾ ಜಮೀರ್ ಅವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ಅನ್ನೋದಕ್ಕೂ ಕೂಡ ಏನು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಇದಕ್ಕೆ ಟಾಂಗ್ ಅನ್ನೋ ರೀತಿ DK ಶಿವಕುಮಾರ್ ಕೂಡ IT ಮತ್ತು EDಗಳು ಕುಮಾರಸ್ವಾಮಿ ಅವರ ಜೇಬಲ್ಲಿದ್ದಾರೆ, ಅವ್ರ ಬಗ್ಗೆ ಬೇಕಾದ ತನಿಖೆ ಮಾಡಿಸ್ಬೋದು ಅನ್ನೋದು ಕೂಡ ಹೇಳಿರುವಂಥದ್ದು. ಅಂದರೆ ಒಟ್ಟಾರೆಯಲ್ಲಿ ಬಳ್ಳಾರಿಯ ನಗರದಲ್ಲಿ ಏನು 1ನೇ ತಾರೀಕಿಗೆ ಬ್ಯಾನರ್ ಗಲಾಟೆ ನಡೀತು, ಸದ್ಯಕ್ಕೆ ಬೂದಿ ಮುಟ್ಟದ ಕೆಂಡದಂತಾಗಿರುವುದಾಗಿ ಸೂಕ್ಷ್ಮ ವಲಯಗಳಲ್ಲಿ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿಯನ್ನು ಹೈ ಹೈಲೈಟ್ ಆಗಿ ಇಟ್ಟಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿನಾಯಕ್. MDH ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH